ಹಲೋ ಗಾಯ್ಸ್, ಇವತ್ತು ಪುದೀನ ರೈಸ್ನ ಮಾಡ್ತಿದ್ದೀವಿ. ಮೊದಲಿಗೆ ರೈಸ್ನ ತೊಳೆದು ಇಟ್ಕೊಂಡಿದ್ದೀನಿ. ಚೂರು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಚೂರು ತುಪ್ಪನ ಆ್ಯಡ್ ಮಾಡ್ಕೊಳ್ತೀವಿ. ಜಸ್ಟ್ ಆನಿಯನ್ ಮತ್ತು ಟೊಮೆಟೊ ಫ್ರೈ ಆಗಲಿಕ್ಕೆ ಎಣ್ಣೆ ಹಾಕ್ಕೊಳ್ತೀವಿ. ಇವಾಗ ಫಸ್ಟು ಒಣ ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಬೇಗ ಫ್ರೈ ಆಗ್ತಿದೆ. ಅದಾದಮೇಲೆ ಆನಿಯನ್ ಹಾಕ್ಕೊಳ್ತೀವಿ. ತುಂಬ ಹೆಚ್ಚು ಹೇಳಿದ್ನಲ್ಲ, ಏನಾದರೂ ಅದೇನಾದರೂ ತಿಳಿಸಿ ಕೊಡಿ, ತುಂಬ ಹೆಚ್ಚು ಬರುತ್ತೆ. ಮನೆಯಲ್ಲೇ ಮಾಡಿರೋದನ್ನ ಗ್ರೈಂಡ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ತುಂಬ ಅದೆಲ್ಲ ಆಫೀಸ್ನಲ್ಲಿ ಹೋಗೋದಂತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಆದಷ್ಟು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ. ಅದನ್ನು ಟೇಸ್ಟ್ ಮಾಡಿ ಟ್ರೈ ಮಾಡಿ. ಇಟ್ಕೊಂಡಿರೋದು ಇದಕ್ಕೂ ಆರಿಸ್ ಮೇಲೆ ಹೋಗೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನೀರು ಕೊಡುತ್ತೆ. ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಇದನ್ನೇ ಪ್ರಿಫರ್ ಮಾಡ್ತೀನಿ. ಅಂದರೆ ಇದು ಲೆಂತಿಯಾಗಿ ಬರುತ್ತೆ, ಸ್ಮೂತಾಗೂ ಬರುತ್ತೆ. ಇದು ನೀವು ಹೇಗೆ ಅಡುಗೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಸ್ಮೂತಾಗಿ ಲೆಂತಿಯಾಗಿ ಬರಬೇಕು ಅಂತ. ಮೇನ್ ಆಗಿ ಹಾಕಿರೋ ಮಸಾಲ ಜೊತೆಗೆ ರೈಸ್ ಫ್ರೈ ಆಗಬೇಕು. ಇವಾಗಲೇ ನೀರು ಹಾಕೊಂಡ್ಬಿಡ್ಬೇಡಿ. ಫಸ್ಟು ರೈಸ್ ತುಂಬ ಚೆನ್ನಾಗಿ ಫ್ರೈ ಆಗಲಿ. ರೈಸ್ ಎಲ್ಲ ಫ್ರೈ ಒಂಥರ ಆದಮೇಲೆ ಆಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಈ ಥರ ಲೈಟಾಗಿ ಗ್ರೀನ್ ಕಲರಲ್ಲಿ ರೈಸ್ ಬಂದರೆ ಆಮೇಲೆ ನೀರೆಲ್ಲ ಹಾಕಿ ಮತ್ತೆ ಇನ್ನೊಂದ್ಸಲ ಮಸಾಲ ಹಾಕಿದಾಗ ತುಂಬ ಚೆನ್ನಾಗಿ ಕಲರ್ನ ಹೀರ್ಕೊಳ್ಳುತ್ತೆ. ಸೊ ಆವಾಗ ತುಂಬ ಗ್ರೀನಾಗೂ ಬರಲ್ಲ, ತುಂಬ ವೈಟಾಗೂ ಬರಲ್ಲ. ಲೈಟ್ ಗ್ರೀನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಹಾಫ್ ಟೀ ಸ್ಪೂನ್ ಅರಿಶಿನ
ನೀರನ್ನ ಹಾಕ್ಕೊಂಡಾಯ್ತು, ಎಲ್ಲ ಮಸಾಲೆನ ಹಾಕ್ಕೊಂಡಾಯ್ತು. ಕೊತ್ತಂಬರಿನ ಆ್ಯಡ್ ಮಾಡೋದ್ರಿಂದ. ಸೊ ಇವತ್ತಿನ ಸ್ಪೆಷಲ್ ಪುದೀನ ರೈಸ್ ಈಸ್ ನಾವ್ ಕುಕ್ಕಿಂಗ್. ಮೂರು ನಾನು ನಿಮ್ಗೆ ಆಗಲೇ ಹೇಳಿದೆ, ರೈಸ್ ತುಂಬ ಸ್ಮೂತಾಗಿ ಲೆಂದಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ನೋಡ್ಕೊಳ್ಳಿ, ಈ ಥರ ಇಟ್ಟು ಫುಲ್ ಲೋ ಫ್ಲೇಮಲ್ಲಿ 2 ಸೀಟಿನ, ಹೈ ಫ್ಲೇಮಲ್ಲಿ 1 ಸೀಟಿ, 3ನೇ ಸೀಟಿನ ಹೊಡಿಸಿದ್ರೆ ರೈಸ್ ತುಂಬ ಸ್ಮೂತಾಗಿ ಲೆಂತಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ನನಗೆ ವಾಪಸ್ ಕಮೆಂಟಲ್ಲಿ ಹೇಳಿ ಬಂತಾ ಇಲ್ವಾ ಅಂತ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೇನೆ 2 ಸೀಟಿನ, ಲೋ ಫ್ಲೇಮಲ್ಲಿ 1 ಸೀಟಿನ ಅಂದರೆ 3ನೇ ಸೀಟಿನ ಹೈ ಫ್ಲೇಮಲ್ಲಿ ಹೊಡಿಸ್ಕೊಳ್ತಿದ್ದೀನಿ.